ಕನ್ನಡದಲ್ಲಿ ಹೈಪರ್ ಲಿಂಕ್ ಡ್ರಾಮಾಗಳು ಈಗೀಗ ಬರ್ತಾ ಇದ್ದಾವೆ. ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾನ ತುಂಬ ಜನ ಮಿಸ್ ಮಾಡಿಕೊಂಡು OTTಲಿ ಬರೋವರೆಗೂ ಕಾಯ್ತಾ ಇದ್ರು. ಆ ಕಾಯುವಿಕೆಯನ್ನು ಸ್ಕಿಪ್ ಮಾಡಬೇಕಂದ್ರೆ ಈಗ ಇಂತಹ ಸಿನಿಮಾಗಳಿಗೆ ಥಿಯೇಟರ್ಗೆ ಹೋಗೋದನ್ನು ಸ್ಕಿಪ್ ಮಾಡಬೇಡಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರೂಪಾಂತರ ಡೈರೆಕ್ಟೆಡ್ ಬೈ ಮಿಥಿಲೇಶ್ ಯಡವಲ್ತ್ ಆ್ಯಂಡ್ ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಬೈ ರಾಜ್ ಬಿ ಶೆಟ್ಟಿ. ಪ್ರೀಮಿಯರ್ ಶೋಗೆ ಇನ್ವಿಟೇಷನ್ ಬಂದಿತ್ತು, ಹೋಗಿದ್ದಾಯಿತು, ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರೂಪಾಂತರ ಸಿನಿಮಾದ ಒಂದು ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಡಿಸ್ಟೋಪಿಯನ್ ಫ್ಯೂಚರ್ನಲ್ಲಿ ಮನುಷ್ಯತ್ವ ಅನ್ನೋದು ಕಾಣೆಯಾಗಿ ನೀರು ಗಾಳಿ ಎಲ್ಲವೂ ವಿಷದ ರೀತಿ ಆಗಿರೋ ಕಾಲದಲ್ಲಿ ಒಬ್ಬ ಮುದುಕ ತನ್ನ ಜೀವನ ಉಳಿಸ್ಕೋಬೇಕಿದೆ ಒಂದು ಗ್ಯಾಂಗ್ನ ಕಡೆಯಿಂದ. ಹೇಗೆ ಅಂದರೆ ಕತೆ ಹೇಳುವ ಮುಖಾಂತರ. ಯಾವುದು ಆ ಕತೆಗಳು? ಆ ಕತೆಗಳು ಆ ಮುದುಕನ ಜೀವ ಉಳಿಸಿ ಹೇಗೆ ನಮಗೆ ಜೀವನದ ಬಗ್ಗೆ ಒಂದು ಅರಿವು ಮೂಡಿಸುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇದನ್ನು ಪ್ರೆಸೆಂಟ್ ಮಾಡಿರುವ ರೀತಿ. ಇದೊಂದು ಹೈಪರ್ ಲಿಂಕ್ ಡ್ರಾಮಾ. ಇಲ್ಲಿ ಬರೋ 4 ಕತೆಗಳು ಎಲ್ಲೋ ಒಂದು ಕಡೆ ಮೀಟ್ ಆಗ್ತವೆ, ಡಿಕ್ಕಿ ಹೊಡಿತವೆ ಅನ್ನೋದು ಇದೆಲ್ಲ ಕಾಮನ್. ಆದರೆ ಅದನ್ನು ಹೇಳುವ ರೀತಿ ಇಲ್ಲಿ ತುಂಬಾ ಯುನೀಕ್ ಆಗಿದೆ ಅನ್ಬೋದು. ಒಂದು ಹೊಸ ಪ್ರಪಂಚವನ್ನು ಕಟ್ಟಿ ಅಲ್ಲಿ ಈ 4 ಕತೆಗಳು ಹೊರಬರೋದಕ್ಕೆ ಒಂದು ಒಳ್ಳೆ ಸಿಚುವೇಶನ್ನ ತೊಗೊಂಡು ಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಸ್ಲೋ ನರೇಷನ್ ಏನೋ ಇದೆ, ಆದರೆ ಈ ಒಂದು ಸಿನಿಮಾಗೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿರೋ 5 ಕತೆಗಳಿಗೂ ನಾವುಗಳು ಇನ್ವೆಸ್ಟ್ ಆಗಬೇಕು, ಅವ್ರಿಗೆ ಕನೆಕ್ಟ್ ಆಗಬೇಕು. ಅವರ ಎಮೋಷನ್ಸ್ನ, ಅವರ ಪರಿಸ್ಥಿತಿ, ಅವರ ಡಿಸಿಷನ್ಸ್ನ, ಅವರ ರೂಪಾಂತರವನ್ನು ನೋಡೋದಕ್ಕೆ ಈ ನರೇಷನ್ ಆ್ಯಪ್ಟ್ ಆಗಿದೆ ಅಂತ ಹೇಳ್ತೀನಿ. ಹಾಗೆ ಈ ಒಂದು ನರೇಷನ್ಗೆ ಇವರು ಮೆಟಫರ್ಸ್ನ ಯೂಸ್ ಮಾಡ್ಕೊಂಡಿರೋದು ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಲೇ ಹೇಳ್ಬೋದು. ಬಟರ್ಫ್ಲೈ ಇದು ಇಡೀ ಸಿನಿಮಾಗೆ ಬೇಸ್ಮೆಂಟ್ ಅನ್ಬೋದು. ಪ್ರಾಮಿಸ್ ಇದು ಆ ಅಜ್ಜ ಅಜ್ಜಿಯನ್ನು ನಮಗೆ ಹತ್ತಿರ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿದೆ. ಕರ್ಮ ಇದು ರಾಜ್ ಬಿ ಶೆಟ್ಟಿ ಅವರ ಪಾತ್ರದಿಂದ ಬಂದಂತಹ ಒಂದು ಮುಖ್ಯವಾದ ಪಾಠ ಅನ್ಬೋದು. ಕೆಟ್ಟ ಚಟಗಳು ಎಷ್ಟು ದೊಡ್ಡ ಅನಾಹುತಕ್ಕೆ ದಾರಿಯಾಗಬಲ್ಲದು ಅನ್ನೋದನ್ನು ತೋರಿಸಿರೋ ರೀತಿ. ಹಾಗೆ ಕೊನೆಯದಾಗಿ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಜಡ್ಜ್ ಮಾಡಿ ನಾವುಗಳು ಮಾಡೋ ತಪ್ಪು. ಇಷ್ಟೊಂದು ವಿಚಾರಗಳನ್ನು ತುಂಬ ನೀಟಾಗಿ ಆಡಿಯನ್ಸ್ಗೆ ಕನ್ವೆ ಮಾಡಿದ್ದಾರೆ ಒಂದು ಎಂಗೇಜಿಂಗ್ ಸಿನಿಮಾದ ಮೂಲಕ. ನೆಕ್ಸ್ಟ್ ಇಲ್ಲಿದ್ದಂತಹ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ನನ್ನ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತು ಅನ್ಬಲ್ಲೆ. ಫಸ್ಟ್ ಹಾಫಲ್ಲಿ ಆ 4 ಕತೆಗಳ ಪ್ರಪಂಚವನ್ನು ನಮಗೆ ಪರಿಚಯ ಮಾಡಿಸ್ಕೊಂಡು ಹೋಗಿ ಆ ಪಾತ್ರಗಳು ಎಂಥವು, ಅವು ತಗೋತಾ ಇರೋ ನಿರ್ಧಾರಗಳೇನು, ಅವರ ಕಥೆಯಲ್ಲಿ ಒಂದು ಜರ್ನಿ ಅನ್ನೋದನ್ನು ಇಟ್ಟು ನಮಗೆ ಸೆಕೆಂಡ್ ಹಾಫಲ್ಲಿ ಮೇಜರಾಗಿ ಆ ಪಾತ್ರಗಳ ರೂಪಾಂತರದ ಕಡೆ ಕರ್ಕೊಂಡು ಹೋಗಿದ್ದಾರೆ. ಈ ಪ್ರಾಸೆಸ್ನ ಸ್ಕ್ರೀನ್ ಮೇಲೆ ತುಂಬ ಎಂಗೇಜಿಂಗ್ ಆಗಿ ತೊಗೊಂಡು ಬಂದಿದ್ದಾರೆ. ಎಡಿಟಿಂಗ್ ವಿಚಾರಕ್ಕೆ ಬಂದರೆ ಕತೆಗಳಿಂದ ಕತೆಗೆ ಶಿಫ್ಟ್ ಆಗುವಾಗ ಬಳಸಿರೋ ಕಟ್ಸ್ಗಳು ನನಗಿಷ್ಟ ಆದವು. ಹಾಗೆಯೇ ಒಂದು ಕತೆಯಿಂದ ಇನ್ನೊಂದು ಕತೆಗೆ ಶಾರ್ಪಾಗಿ ಕಟ್ ಮಾಡಿದ್ದು ಸಖತ್ ಮಜಾ ಕೊಡ್ತಿತ್ತು ನೋಡುವಾಗ. ಬಿಕಾಸ್ ನಮ್ಮ ಎಮೋಷನ್ಸ್ ಸ್ವಿಚ್ ಆಗ್ತಾ ಇತ್ತು. ಈ ಒಂದು ಪ್ರೊಸೆಸ್ಸಲ್ಲಿ ತುಂಬಾ ರಿಸ್ಕ್ ಇತ್ತು. ಆದರೂ ಕೂಡ ಅಲ್ಲಿದ್ದಂತಹ ಪಾತ್ರಗಳು, ಅವರ ಪರ್ಫಾರ್ಮೆನ್ಸ್, ಹಾಗೆ ಕತೆಯಲ್ಲಿ ನಮಗಿದ್ದ ಇಂಟ್ರೆಸ್ಟ್ ಈ ರಿಸ್ಕ್ನ ಕಮ್ಮಿ ಮಾಡಿಸಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೇಕಿಂಗ್. ಇದೇನು ಈ ಸಿನಿಮಾದಲ್ಲಿ ಆ ಲೆವೆಲ್ ಮೇಕಿಂಗ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಹೌದು. ಮೇಕಿಂಗ್ ಅನ್ನೋದು ಬರೀ ದುಡ್ಡು ಹಾಕಿ ವಿಜುವಲ್ಸ್ನ ಗ್ರ್ಯಾಂಡ್ ಸ್ಕೇಲಲ್ಲಿ ತೊಗೊಂಡು ಬರೋದು ಅಷ್ಟೇ ಅಲ್ಲ. ನಾವು ಅಂದರೆ ಆಡಿಯನ್ಸ್ ಆ ಪ್ರಪಂಚಕ್ಕೆ ಕನೆಕ್ಟ್ ಆಗಬೇಕು. ಅವರು ತೋರಿಸಿರೋ ಜಗತ್ತು ನಮ್ಮ ಜೊತೆ ಸಿನಿಮಾ ಮುಗಿದ ಮೇಲೂ ಬರಬೇಕು. ಅದಿಲ್ಲಿ ಪ್ರಾಪರಾಗಿ ವರ್ಕ್ ಆಗಿದೆ. ಸಿಕ್ಕಿರೋ ಬಜೆಟಲ್ಲಿ ಇವರು ಆ ಡಿಸ್ಟೋಪಿಯನ್ ಫ್ಯೂಚರ್ನ ತೋರಿಸಿರೋ ರೀತಿ ಬ್ರಿಲಿಯಂಟ್. ಪ್ಯೂರ್ ಕ್ರಾಫ್ಟ್ ಎದ್ದು ಕಾಣಿಸುತ್ತೆ ಆ ಎಪಿಸೋಡ್ಸ್ಗಳಲ್ಲಿ. ಅವ್ರಿಗಿರೋ ಲಿಮಿಟೇಷನ್ಸಲ್ಲಿ ಅಲ್ಲಿರೋ ಪಾತ್ರಗಳ ಡ್ರೆಸ್ ಕೋಡ್ ಆಗಿರಲಿ, ಗ್ಯಾಡ್ಜೆಟ್ಸ್ ಆಗಿರಲಿ, ವೆಪನ್ಸ್ ಆಗಿರಲಿ, ವೆಹಿಕಲ್ಸ್ ಆಗಿರಲಿ, ಎಲ್ಲದನ್ನು ತುಂಬ ಚೆನ್ನಾಗೇ ಪ್ರೆಸೆಂಟ್ ಮಾಡಿದ್ದಾರೆ. ಇಡೀ ಟೀಮ್ಗೆ ಇದನ್ನು ಅಚೀವ್ ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಮ್ಯೂಸಿಕ್ ಕೂಡ ಅಷ್ಟೇ, ಈ ಥ್ರಿಲ್ಲರ್ ರೇಂಜ್ಗೆ ಕೊಟ್ಟಿದ್ದಾರೆ ಮಿಥುನ್ ಮುಕುಂದನ್ ಅವರು. ಒಳ್ಳೆ ಇಂಟೆನ್ಸ್ ಕತೆಗಳಿಗೆ, ಇಂಟೆನ್ಸ್ ಸೀಕ್ವೆನ್ಸ್ಗೆ ಸರಿಯಾಗಿ ಮ್ಯಾಚ್ ಆಗಿದೆ ಅಲ್ಲಿದ್ದಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್. ಅಜ್ಜ ಅಜ್ಜಿ ಇದರ ಗುರು, ಅವ್ರಿಗಂತೂ ಇಡೀ ಸಿನಿಮಾ ಹಾಲೇ ಫಿದಾ ಆಗೋಯ್ತು. ಅವ್ರ ಕಥೆಯಲ್ಲಿ ಅವ್ರ ಮಧ್ಯೆ ಇದ್ದ ಆ ಪ್ರೀತಿ, ಅವರ ಡೈಲಾಗ್ಸ್ಗಳು, ಅದನ್ನು ಅವರು ಪರ್ಫಾರ್ಮ್ ಮಾಡಿ ತೋರಿಸಿದ ರೀತಿ ಎಲ್ಲದು ಸಖತ್ ಇಂಪ್ರೆಸಿವ್ ಆಗಿತ್ತು ಅಂತೀನಿ. ಇನ್ನು ಒದ್ದೆ ಮಾಡಿಸೋ ಲೆವೆಲ್ಗೆ ಇವ್ರ ಪರ್ಫಾರ್ಮೆನ್ಸ್ ಇದೆ ಅಂದರೂ ತಪ್ಪಾಗೋದಿಲ್ಲ. ಹಾಗೆ ಇನ್ನು ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳು ಕೂಡ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂತ ಅಷ್ಟೇನಿಲ್ಲ, ಆದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ, ಯಾರು ಅಫೆಂಡ್ ಆಗಬೇಡಿ. ರಾಜ್ ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಸ್ವಲ್ಪ ರಿಪಿಟೇಟಿವ್ ಅನ್ನೋ ಒಂದು ಫೀಲ್ ಬಂತಷ್ಟೇ. ಅವರ ಕೆಲವು ಸಿನಿಮಾಗಳು ನೆನಪಾಗ್ತಾ ಇದ್ವು ಥಿಯೇಟ್ರ್ನಲ್ಲಿ ಈ ಸಿನಿಮಾ ನೋಡುವಾಗ. ಓವರಾಲ್ ಆಗಿ ಹೇಳೋದಾದರೆ ನನ್ನ ಪ್ರಕಾರ ಇದೊಂದು ಯುನೀಕ್ ಹೈಪರ್ ಲಿಂಕ್ ಡ್ರಾಮಾ ಅಂತೀನಿ. ಒಳ್ಳೆ ಮೆಸೇಜ್ ಇದೆ.
ಥಿಯೇಟ್ರ್ನಲ್ಲಿ ನಮ್ಮ ರೂಪಾಂತರ ಯಾವಾಗ ಅನ್ನೋ ಒಂದು ಪ್ರಶ್ನೆ ಮೂಡಿಸೋ ತಾಕತ್ತು ಈ ಸಿನಿಮಾಗಿದೆ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಹೊಸ ಪ್ರಯತ್ನಗಳನ್ನು ನೋಡ್ತೀವಿ ಅನ್ನೋರು ನೀವಾದರೆ ಖಂಡಿತ ಎಂಜಾಯ್ ಮಾಡ್ತೀರಾ. 100% ಫ್ಯಾಮಿಲಿ ಜೊತೆ ನೋಡ್ಬೋದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇದಿಷ್ಟು ನನಗೆ ರೂಪಾಂತರ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ, ಪ್ರೀಮಿಯರ್ ಶೋ ಆಗಿರಲಿ ಅಥವಾ ನಾರ್ಮಲ್ ಶೋ ಆಗಿರಲಿ, ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.